ಇದ್ರ ಹೆಸರು ಬಂದ್ಬಿಟ್ಟು ಅರ್ಜೆಂಟ್ ರಂಗೋಲಿ ಅಂತ. ಇಲ್ಲಿಂದ ಒಂದು ಹಾಕೊಂಡವ್ರೆ. ಇದು ಬೇಸಿಕ್ ರಂಗೋಲಿಗಳು, ಮನೆ ಮುಂದೆ ಬಿಡ್ಕೊಳ್ಳೋದು. ಆ ಸ್ಮೆಲ್ಲು, ಸಗಣಿ ಸ್ಮೆಲ್ಲು ಅಂತ ಹಳ್ಳಿ ವಾತಾವರಣ. ನಾ ಅಮ್ಮನೇ ಮಾಡ್ತೋಗ್ಬಿಟ್ರು. ಗೈಸ್ ಈ ಬಾಕ್ಸಿಗೆ ಏನಂತ ಕರೀತಾರೆ ಹೇಳಿ ಗೈಸ್? ಹೆಸರು ಬಂದ್ಬಿಟ್ಟು ಬೆಳ್ಳಿ ಅಂತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ನನ್ನ ತಮ್ಮನೇಲಿ ನೋಡಿರ್ತೀರಾ. ಹಾಯ್ ಮೇಡಮ್ಮ, ಬೈ. ಹಾಯ್ ಮೇಡಮ್. ಯಾರಮ್ಮ ಇದು? ಹಾಂ ಇದು ಯಾರು ಇದು? ಹಾಂ ಚೀನಾ ಅದು ಗೈಸ್. ಇದು ಆ ಸ್ಟಾರ್ಗೆ ಜನ್ಮ ಕೊಟ್ಟಿರ ಈ ಸ್ಟಾರ್ ಹೆಂಗಿದೆ? ಹೆಸರು ಬಂದ್ಬಿಟ್ಟು ಬೆಳ್ಳಿ ಅಂತೆ. ಇವಳೆ ನಮ್ಮ ಕಡೆ ಮಾಡಿದ್ದೀವಿ ಇದಕ್ಕೆ ಬೆಳ್ಳಿ ಅಂತ. ಸೊ ಈ ಬೆಳ್ಳಿಗೆ ದಿವಸ ಇವಳಿಗೆ ಯಾವ ಥರ ಬಟ್ಟೆ ಹಾಕ್ತಾರೆ ನಮ್ಮಮ್ಮ, ಬೆಳ್ಳಿಗೂ ಆ ಥರನೇ ಬಟ್ಟೆಗಳು ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಾಂದರೆ ಅವಳು ಬೇಜಾರಾಗ್ತಾಳೆ. ಅದೇ ಗೊತ್ತಾನೆ, ಬೆಳ್ಳಿ ಬಟ್ಟೆಗಳು ಚೇಂಜ್ ಮಾಡಬೇಕು. ಚೈತ್ರನ ಯಾಕೆ ಬಟ್ಟೆಗಳು ನೀನು ಚೇಂಜ್ ಮಾಡಲ್ಲ? ಚೈತ್ರನ ಒಂದೇ ಬಟ್ಟೆ ಹಾಕ್ತೀಯ ಯಾವಾಗಲೂ. ಯಾಕೆ ಚೈತ್ರ ಒಂದೇ ಬಟ್ಟೆ ಹಾಕ್ತೀಯ ನೀನು? ಯಾಕೆ ಚೈತ್ರ ಒಂದೇ ಒಂದು ಬಟ್ಟೆ ಹಾಕ್ತೀಯಾ? ಪಾಪನ ಬೈಲೊಂಸ ನೀನು ಚೆನ್ನಾಗಿ ಕಾಣಿಸ್ತೀವಿ, ತೋರಿಸ್ತೀನಿ ನೋಡಿ ಗೈಸ್. ಗುಬ್ಬಚ್ಚಿ ಮರಿ ಕಾಣುತ್ತಲ್ಲ, ಗುಬ್ಬಚ್ಚಿ ಮರಿಗೆ ಟೇಟ್ ಮೂತಿ ಕಾಣೋದು, ಫುಲ್ ಕವರ್ ಆಗ್ಬಿಟ್ಟಿದೆ. ಆ ಥರ ಕಾಣಿಸ್ತು ಗುಬ್ಬಚ್ಚಿ ಮರಿ ಥರ. ಕ್ಯಾರೆಟುನ ಇದು ತಿನ್ನು, ಕ್ಯಾರೆಟು. ಚೋಚು ಹಾಸ್ಕೊಂಡಿಲ್ಲ ಅಮ್ಮನ ಹತ್ರ, ಫುಲ್ ಚೆಲ್ಬಿಟ್ಲು ಗೈಸ್ ಕೆಳಗಡೆ ಚೋಚೋನ. ಇದೇ ಕಿತಾಪತಿ ಕೆಲಸಗಳು ಮಾಡೋದು. ಹಾಯ್ ಮದರ್ ಇಂಡಿಯಾ. ಹಲೋ ನಮಸ್ಕಾರ. ಇಡ್ಲಿ ಮಾಡ್ತಿದ್ಯಾ? ಮಠ ಮಧ್ಯಾಹ್ನ ಇಡ್ಲಿ ಮಾಡ್ತಿದ್ಯಾ? ಹೌದಾ? ಸೊ ಗೈಸ್ ನನ್ನ ಡಯಟ್ ಫುಡ್ ನೋಡಿ ಇಲ್ಲಿದೆ. ಪಪಾಯ, ಪನ್ನೀರು ಮತ್ತು ಇದು ಸಲಾಡ್, ಸೌತೆಕಾಯಿ, ಕ್ಯಾರೆಟು ಮತ್ತು ಮೊಸರು. ಸೊ ನಾವು ಯಾಕೆ ಕಮೆಂಟ್ ನೋಡಿದೆ, ಬ್ರೋ ಯಾಕೆ ಬ್ರೋ ನೀವು ಬರ್ತಾ ವೀಕ್ ಆಗ್ತೀರಾ ಅಂತ. ನನ್ನ ಹತ್ರ ಇರೋ ಫ್ಯಾಟ್ನ ಬರ್ನ್ ಮಾಡಿ ಬರೀ ಮಸ್ಕೋದರ್ ಆಗಿದ್ದೀನಿ ಗೈಸ್. ನಾನು ವೀಕ್ ಆಗಿಲ್ಲ, ಮಸ್ಕೋದರ್ ಆಗಿದ್ದೀನಿ. ಮತ್ತು ಸ್ಟ್ಯಾಮಿನಾ ತುಂಬ ಜಾಸ್ತಿ ಬಿಲ್ಡ್ ಮಾಡ್ಕೊತಾ ಇದ್ದೀನಿ. ಮುಂಚೆ ನನ್ನ ಫೋನ್ ದಪ್ಪ ಇದೆ, ಫುಲ್ ಫೇಸಲ್ಲಿ ಫ್ಯಾಟ್ ಇತ್ತು, ಮೈಯಲ್ಲೂ ಕೂಡ ಫ್ಯಾಟ್ ಇತ್ತು. ಆ ಫ್ಯಾಟಿಂದ ನನಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಫುಲ್ ಲೇಜಿ ಫೀಲ್ ಆಗ್ತಿದೆ. ಸೊ ನಾನು ಇವತ್ತು ಸ್ಟ್ರೆಂತ್ ಇಂಕ್ರೀಸ್ ಮಾಡಿಕೊಂಡು ಸ್ಟ್ಯಾಮಿನಾ ಬಿಲ್ಡ್ ಮಾಡಿಕೊಂಡು ಚೆನ್ನಾಗಿದ್ದೀನಿ. ತರ ಗುಸಾನಿ ಹ್ಞೂ ಅನ್ನು. ಹೌದು ಅನ್ನು ಅಮ್ಮ. ಇವತ್ತು ರಂಗೋಲಿ ಟೈಪ್ಸ್ ಆಫ್ ರಂಗೋಲಿಗಳು ಬಿಡ್ತೀನಿ ನಾನು ಅಂತ. ಸೊ ಇವತ್ತು ರಂಗೋಲಿ ಬ್ಲಾಗ್ ಮಾಡೋಣ. ಹಾಂ ಪಕ್ಕನಾ? ನೋಡೋಣ ಎಷ್ಟು ರಂಗೋಲಿಗಳು ಹಾಕ್ತೀನಿ ನೀನು ಅಂತ. ಎಷ್ಟು ರಂಗೋಲಿ ಹಾಕ್ತಮ್ಮ ನೀನು? ಅಂದರೆ ಎಷ್ಟು ಟೈಪ್ಸ್ ಆಫ್ ರಂಗೋಲಿ ಹಾಕ್ತೀಯಾ ಅಂತ. ಸರಿ, ನಿಂಗೆ ಒಂದು ಟೈಮಿಂಗ್ ಕೊಡ್ತೀನಿ. ಆ ಟೈಮಿಂಗ್ಸಲ್ಲಿ ನಿನಗೆ ಅಷ್ಟು ಹಾಕ್ತೀಯಾ? ಓಕೆ ಮಾಡು. ನಿಮ್ಗೆ 10 ನಿಮಿಷ ಕೊಡ್ತೀನಿ. 10 ನಿಮಿಷ ನೀನು ಎಷ್ಟು ರಂಗೋಲಿ ಹಾಕ್ತೀಯಾ ಅಂತ. ನಿಂಗೆ ಚಾಲೆಂಜು ಆಗುತ್ತಾ? ಹಾಂ ನಮ್ಮ ಟೈಮಿಂಗ್ಸ್ ಮ್ಯಾಟ್ರು. ಸರಿ ಆಯಿತು. ಇವಳು ಯಾಕೆ ಗೋವಾ ಬಟ್ಟೆ ಹಾಕ್ಸಿದ್ಯಾ? ಗೋವಾ ಬಟ್ಟೆ ಗೋವಾದ ಹಾಕ್ತಾರಲ್ಲ ಬಟ್ಟೆ, ಹಂಗಿದೆ. ಇದು ಬೇಕು, ಇದು ಬೇಡ, ಈ ತರದ್ ಬೇಕು, ಈ ತರದ್ ಬೇಡ ಅಂತೆಲ್ಲ ಬಟ್ಟೆ ಆಯ್ಕೆ ಮಾಡಿ ಹಾಕಂತಾಳೆ ಅವಳು. ಸರಿಯಾಗಲ್ಲ ಬಟ್ಟೆ ಅವಳು. ಹೊಟ್ಟೆ ಒಕ್ಕಳು ತರ್ಕೊಂಡು ಓಡಾಡ್ತಾಳೆ. ಕನ್ನಡಿ ಮುಂದೆ ನಿಂತ್ಕೋತಾಳೆ, ಹಿಂಗೆಲ್ಲ ನೋಡ್ತಾಳೆ. ಶೋಕಿ ರಾಣಿ ಮಾಡ್ತೀನಿ. ನೀನು ಶೋಕಿ ಮಾಡ್ತೀನಿ ನೀನು. ತಾಂಬರ ಅದ್ ನಾಕಣ ಖುಷಿ ಹೊಡಿಲ್ಲ. ಹಾಂ ಬರುತ್ತೆ. ಹಬ್ಬು ಆಗೈತಾ? ಯಾರಿಗೆ ತಗೊಳ್ಳೆ ಅದನ್ನ? ಅದು ತಗೋ, ತೆಗಿಯೋಣ. ಸಾಹಸ ಮಾಡಿ ಹತ್ತಕ್ಕಾಗಲ್ಲ, ಆದ್ರೂ ಸಾಹಸ ಪಡ್ತಾಳೆ ಹತ್ತಕ್ಕೆ. ಏನಾಯ್ತು? ಬರಲ್ವಾ? ಏನಕ್ಕೆ ಬರಲ್ಲ? ನಾನು ಬರ್ಬೇಕಾ? ನಾನೇ ಬರಬೇಕು? ನಾನು ಬರಲ್ಲ, ನೀನೇ ತಗೋ. ನಾನು ನಾಷ್ಟ ಮಾಡ್ತಿಲ್ವಾ ಇಲ್ಲಿ? ನಾನು ಊಟ ಮಾಡ್ತೀನಿ ತಾನೆ. ಆಯ್ತು ಬರ್ತೀನಿ ಬಿಡು. ಗೈ ಸಮೀರು ಕುಸನಿ ಬರ್ಡೇಗೆ ತೊಗೊಂಡಿದ್ದು, ಇನ್ನೂ ಕೊಟ್ಟೇ ಇರಲಿಲ್ಲ. ಇವಾಗ ತಂದು ಕೊಟ್ಟರು. ಇವಾಗ ಇದನ್ನ ಓಪನ್ ಮಾಡುವ. ಏನಿದೆ ನೋಡೋಣ ನೀವು ನೋಡಿ. ನೋಡಿ ಇವಾಗ ತಾನೇ ಚೆಲ್ಲು ಅಂತ ಮತ್ತೆ ಚೆಲ್ಲೋದು. ಯಾರೇ ಮಾಡಿದ್ದು? ಯಾವ ಮಾಡಿದ್ದು? ಯಾಕೆ ಮಾಡಿದೆ ನೀನು? ಅದು ಯಾರು ಕ್ಲೀನ್ ಮಾಡ್ತಾರೆ ಇವಾಗ ಅದನ್ನ? ಅಮ್ಮ ಕ್ಲೀನ್ ಮಾಡುತ್ತಂತೆ. ಅಮ್ಮ ನೀನು ಕ್ಲೀನ್ ಮಾಡ್ಬೇಕಂತ. ನಿನಗೂ ನಿಮ್ಮ ಮಾವಂಗೂ ಕೆಲಸದವಳು ನಾನು. ಮನೆಗೆ ಏನೇ ಪಾರ್ಸಲ್ ಬಂದ್ರು ಫಸ್ಟ್ ಓಪನ್ ಮಾಡಬೇಕು. ಬಾಕ್ಲಿಂದ ಒಳಗೆ ಬರೋದೇ ತಡ. ಆಯ್ತು, ನಮ್ಮ ಮನೆಗೆ ಏನೇ ಪಾರ್ಸಲ್ ಬಂದ್ರು ಫಸ್ಟ್ ಇವ್ರು ಬಂದು ಅದನ್ನ ತೆಗಿಬೇಕು.
ತೆಗ್ಗಿಲ್ಲ ಅಂತಂದ್ರೆ ಸಮಾಧಾನ ಇಲ್ಲ. ತೆಗಿಯೋವರೆಗೂ ಬಿಡಲ್ಲ ಗೈಸ್. ಕುಶನಿ ಏನಿದು? ಹ್ಯಾಪಿ ಹ್ಯಾಪಿದಂತೆ. ಎಲ್ಲ ಗೊತ್ತಾಗೈತೆ ಹುಡುಗಿ. ಏನಿದು? ಕೀಬೋರ್ಡು. ಕುಶನಿ ಮುಂದೆ ಕೀಬೋರ್ಡ್ ಬರ್ತಾಳೆ ಮನೆಯಲ್ಲಿ. ಏನಮ್ಮ ಇದು? ಹೇಳಿ ಕೀಬೋರ್ಡು ಅನ್ನು ಫಸ್ಟ್ ಕ್ಲಾಪ್ ಮಾಡ್ದಳಿರು. ಮತ್ತೆ ಏನೇ ನಿಂದು ಕಾಟ ಕುಶಾನಿ? ಏನ ರೆಡಿ ಮಾಡ್ಕೊಡ್ತೀನಿ, ಇರೋ ನಿಮಿಷ. ಊಟ ಮಾಡೋ ಕಾಯ್ತಿಲ್ಲ ಬೇಕಿತ್ತು ಹಾಕೋದು. ನೀ ಹತ್ರ ಏನು ಬರುತ್ತೆ ಕುಶಾನಿ? ಹಾಂ ಏನು ಬರ್ತೇನೆ ನಿನ್ನ ಹತ್ರ? ನೀವು ತೆಗ್ದಿನ 1 ನಿಮಿಷ ಆಗಿಲ್ಲ ಬೇಕಿತ್ತು ಹಾಕೋದು. ಬೇಡ 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 ಇಲ್ಲ ಇಲ್ಲ ಮಾಡ. ಸಾರಿ 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 ಅಯ್ಯಪ್ಪ ಸಾರಿ ಸಾರಿ ಅಯ್ಯೋ ಸಾರಿ 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 ಅಪ್ಪ. ಹ್ಯಾಮರ್ಸ್ ಆಗ್ತಾಳ ಅವಳು. ಮದರ್ ಇಂಡಿಯಾ ರೆಡಿನಾ ರಂಗೋಲಿ ಬಿಡ್ಸೋದಕ್ಕೆ? ಕಮೆಂಟ್ ಮಾಡಿದ್ರೆ ನಮ್ಮಮ್ಮ ರಂಗೋಲಿ ಆಚೆಗಡೆ ನನ್ನ ತೋರಿಸ್ತಿರ್ಬೇಕಾರೆ ನಿಮ್ಮಮ್ಮ ಎಷ್ಟು ರಂಗೋಲಿ ಬಿಡ್ತಾರಲ್ಲ ಅದ್ರದ್ದು ಒಂದು ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದರೆ. ಸೊ ಅದಕ್ಕೇ ಇವಾಗ ನಮ್ಮಮ್ಮ ಎಷ್ಟು ಟೈಪ್ಸ್ ಆಫ್ ರಂಗೋಲಿ ಬಿಡ್ತಾರೆ ಅಂತ ನೋಡುವ. ನಮ್ಮ ಊರುಗಳ ಕಡೆ ನಮ್ಮಮ್ಮ ಬಿಡ್ತಾರೆ ಎಳೆ ರಂಗೋಲಿ. ಅಷ್ಟು ದೊಡ್ಡದಾಗಿ ನೀನು ನೋಡಿದ್ಯಲ್ವಾ? ತುಂಬಾ ದೊಡ್ಡದಾಗಿ ಬಿಡ್ತಾರೆ. ನಮ್ಗೆ ಅಷ್ಟೊಂದು ದೊಡ್ಡದಾಗಿ ಬರಲ್ಲ, ಎಳೆ ರಂಗೋಲಿನೇ ಬರಲ್ಲ. ಚಿಕ್ಕಿ ರಂಗೋಲಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಜಾಗ ಇಲ್ವಲ್ಲ, ಆ ಜಾಗಕ್ಕೆ ತಕ್ಕನಾಗೆ ಚಿಕ್ಕ ಚಿಕ್ಕದಾಗಿ. ಇವತ್ತು ಯಾತ್ರ ಬಿಡಿ ರಂಗೋಲಿ ನೋಡೋಣ. ನೋಡು ಇವತ್ತು ಖರೀದಿ ಬಿಟ್ಟು ಗೈಸ್ ಇವತ್ತು ನಮ್ಮ ರಂಗೋಲಿನ ನೋಡಿ ಚೆನ್ನಾಗಿ ಬಿಟ್ಟಿದ್ದಾರೆ. ಹಿಂಗೆ ನೀನು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದ? ಡ್ರಾಯಿಂಗ್ ಏನು ಮಾಡ್ತಿರ್ಲಿಲ್ಲ. ಮತ್ತೆ ವಿದ್ಯೆ ನೈವೇದ್ಯ. ವಿದ್ಯೆ ನೈವೇದ್ಯ ನೋಡಿದ್ರ ಇಂಥ ಮಾತು. ಸೊ ಫಸ್ಟ್ ಯಾವ್ದು ರಂಗೋಲಿ ಬಿಡ್ತೀಯಾ? ಬೇಸಿಕ್ ರಂಗೋಲಿ ಫಸ್ಟ್ ನೀನು ಕಲ್ತ್ಕೊಂಡಿದ್ದ ರಂಗೋಲಿ ಯಾವುದು? ಅದು ನೆನಪಿಲ್ಲ. ಅದು ನೆನಪಿಲ್ವಾ? ನೆನಪಿಲ್ಲ. ನಾವು ಸ್ಕೂಲ್ ಹೋಗೋ ಟೈಮಲ್ಲಿ ಕಲ್ತಿರೋದಲ್ವಾ, ಅವಾಗೆಲ್ಲ ಬಿಡೋದು ನೋಡಿ ನೋಡಿ. ಸರಿ ಆಯ್ತು. ಬೇಸಿಕ್ ಇವಾಗ ಬೇಸಿಕ್ ರಂಗೋಲಿ ಎಲ್ಲರೂ ಬಿಡಬೇಕು ರಂಗೋಲಿ ಮನೆ ಮುಂದೆ. ಬೇಸಿಕ್ ಆಗಿ ಹೆಂಗೆ ಯಾವ ಥರ ಬಿಡ್ತೇ ತೋರಿಸು. ಬೇಸಿಕ್ ರಂಗೋಲಿ ಬರೋ ರಂಗೋಲಿ ಅಂದ್ರೆ ಈ ತರ 3 ಚುಕ್ಕಿ ಇಟ್ಕೊಬೇಕು. ಇದು ಬೇಸಿಕ್. ಚುಕ್ಕಿಲೆ ಎಷ್ಟು ರಂಗೋಲಿ ಬಿಡ್ಬೋದು? ಬರೀ 3 ಚುಕ್ಕಿಲೆ ಈ ತರ 3 ಚುಕ್ಕಿ ಇಕ್ಕಿ ಮಧ್ಯದಲ್ಲಿ 2 ಇಡಬೇಕು. ಈ ತರ ಇದು ಬೇಸಿಕ್. ಇದು ಬೇಸಿಕ್. ಹ್ಞೂ ಗೈಸ್, ಇದು ಎಲ್ಲರೂ ಮನೆ ಮುಂದೆ ಹಾಕ್ಬೋದು. ಎಷ್ಟು ಈಸಿ ನೋಡಿ. ಸ್ಟಾರು ಎಷ್ಟು ನೀಟಾಗಿ ಹಾಕಿದರೆ. ಎಷ್ಟು ಸ್ಲೋ ಬಿಡಮ್ಮ, ನಮ್ಗೆ ಗೊತ್ತಾಗ್ಬೇಕು ತಾನೆ. ಆಯ್ತಾ? ಬಿಟ್ಟು ನಾವು ಅಮ್ಮಂಗೆ ಮರ್ತೋಗ್ಬಿಡ್ತೀವಿ. ನಾವು ಅಮ್ಮಂಗೆ ಮರ್ತೋಗೋಯ್ತು. ತಬ್ಬಿಟ್ಬಿಡ್ರಿ ನಮ್ಮ ಅಮ್ಮನೆ. ಕ್ರಿಸ್ ಕ್ರಾಸ್ ಸಡನ್ನಾಗಿ ಬಂದ್ಬಿಟ್ಟು ಬಿಡು ಅಂತಂದರೆ ಮರ್ತೋಗ್ಬಿಡುತ್ತಾ? ಮರ್ತೋಗ್ಬಿಡ್ತು. ಹೆಂಗೆ ಮರ್ತೋಗ್ಬಿಡ್ತೀಯ ರಂಗೋಲಿ ಬಿಡೋದು ನೀನು? ನಮ್ಮ ಅಮ್ಮನೇ ಮರ್ತೋಗ್ಬಿಟ್ರು. 40 ರೂಪಾಯಿ ಒಂದು ಪಟ್ನ ರಂಗೋಲಿ ಗೊತ್ತಾ? ಹೌದಾ? ಒಂದು ಪಟ್ನ 40 ರೂಪೀಸ್ ಆಗಿದೆ ಇವಾಗ. ಸುಮ್ಮನೆ ಕೊಡ್ತಾರ ರಂಗೋಲಿ ಪುಡಿನ. ಆಮೇಲೆ 2 ಗೆರೆ ಚುಕ್ಕಿ ಇಲ್ದೇನೆ ಬಿಡೋಂಥ ಸಣ್ಣ ಪುಟ್ಟ ರಂಗೋಲಿಗಳು ಇಷ್ಟೇ ನೋಡಿ. ಈ ಸ್ಟಾರ್ ಹೆಂಗಿದೆ, ಈ ಸ್ಟಾರ್ ಹೆಂಗಿದೆ, ಆ ವೆಲ್ ಸ್ಟಾರ್ ಹೆಂಗಾರ ಇರಲಿ, ಈ ಸ್ಟಾರ್ ಹೆಂಗಿದೆ, ಆ ಸ್ಟಾರ್ಗೆ ಜನ್ಮ ಕೊಟ್ಟಿರ ಈ ಸ್ಟಾರ್ ಹೆಂಗಿದೆ. ಅಬ್ಬಾ ಅಬ್ಬಾ. ನೆಕ್ಸ್ಟು 1 2 ಅಯ್ಯೋ ಆಗ್ಬಿಡ್ತಾವ ಗೈಸ್ ನಮ್ಮಮ್ಮ. ಇವೆಲ್ಲ ಅವಾಗ ಕಲ್ತಿರೋ ರಂಗೋಲಿಗಳು. ಇದೇನು ರಂಗೋಲಿ ಹೆಸರು? ಹೆಸರು ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ರಂಗೋಲಿ ಅಷ್ಟೇ. ಚುಕ್ಕಿ 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 ರಂಗೋಲಿ ಅಷ್ಟೇ. ಓಕೆ, ಇವಾಗ ಇವೆಲ್ಲ ಬಾಚ್ಬಿಡು. ಯಾವ್ದಾರು ಒಂದು ಟಫ್ ರಂಗೋಲಿ ಬಿಡಿಸೋಣ. ಟಫ್ ರಂಗೋಲಿ ಯಾವ ಥರ ಬಿಡಿಸ್ತೀಯ? ಏಕೆ ಎಷ್ಟೇ ಸಾಕಾಯ್ತಾ ಇದು? ಅಲ್ಲ, ಇದು ಚಿಕ್ಕ ಚಿಕ್ಕ ಬೇಸಿಕ್. ಓಕೆ ಆಯ್ತು, ಬೇಸಿಕ್ ಬೇರೆ ಆಯ್ತು ಬಿಡ್ತೀನಿ ನೋಡ್ಸು. ಆಯ್ತಮ್ಮ, ಈಗ ಒಂದು ಕೆಲಸ ಮಾಡಿ, ಪೂರ್ತಿ ರಂಗೋಲಿ ಇರಬೇಕು. ಬೇರೆ 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 ಟೈಪ್ಸ್ ಆಫ್ ರಂಗೋಲಿ ನೋಡೋಣ ಯಾವ ಥರ ಬಿಡ್ತೀಯ ನೀನು ಅಂತ. ಚಿಕ್ಕ ಚಿಕ್ಕ ರಂಗೋಲಿಗಳೇ ಬಿಡು. ಆಯ್ತು, ಇಷ್ಟು ಫುಲ್ ಕವರ್ ಆಗ್ಬೇಕು ರಂಗೋಲಿ. ಆ ಥರ ಅಂದರೆ 1-2 ಪ್ಯಾಕೆಟ್ ರಂಗೋಲಿ ಪುಡಿ ತಂದು ಇಟ್ಕೋಬೇಕಾಯ್ತು ನೋಡಿ ಫಸ್ಟೇನೇನೆ. ಅಲ್ಲ, ಹೆಂಗನ್ನ ಬಾಚ್ಕೋಬೋದಲ್ಲ ವಾಪಸ್ ನೀವು? ಬಾಚ್ಕೋತೀವಿ ಅಂದ್ಬಿಟ್ಟು. ಇದೇನು ಫ್ಲವರಾ? ಇದೊಂದು ಚಿಕ್ಕದಾಗಿ ಹಂಗೆ ತುಳಸಿ ಗಿಡದ ಮುಂದೆ ಮನೆ ಬಾಗಿಲು ಜಾಗ ಇಲ್ಲದಿದ್ದವರು ಸ್ವಲ್ಪನೇ ಜಾಗ ದೇವ್ರ ಮನೆಗಳಲ್ಲೆಲ್ಲ ಹಾಕೊಂಬೋದು ಈ ಥರ. ಗೈಸ್, ನಂಗೆ ತೂತು ಹಿಂಗೆ ಮಿಸ್ಟೇಕ್ ಆಗ್ಬಿಡುತ್ತೆ ನನಗೆ, ಬರೋದಿಲ್ಲ ಹಾಕೋಕ್ಕೆ. ಇದು ಚೆನ್ನಾಗಿದೆ ಫ್ಲವರ್. ಬೇರೆ 1 2 3 1 2
ಇದೇನು ಫಿಶ್ ಬಿಡ್ತಿದೆ ಫಿಶ್ಶು. ರಂಗೋಲಿ ಹೆಸರುಗಳು ಗೊತ್ತಿಲ್ಲ ಪುಟ್ಟ, ಕೆಲವೊಂದಕ್ಕೆ ಹೆಸರಿದೆ, ಕೆಲವೊಂದಕ್ಕಿಲ್ಲ. ಅಲ್ಲ ಅಟ್ಲೀಸ್ಟ್ ಫ್ಲವರ್ ಸ್ಟಾರ್ ಏನು ಮಾಡ್ತಿದ್ಯಾ ಅಂತ ಹೆಂಗ್ ಗೊತ್ತಾಗಬೇಕು. ಬೇಕಾ ತಿಳ್ಕೊಬೋದು, ಅದು ನಿನಗೆ ಹೆಂಗ್ ಕಾಣಿಸುತ್ತೋ ಹಂಗೆ ತಿಳ್ಕೊ. ಇದು ಸ್ಟಾರು ಫ್ಲವರ್ ಎರಡು ಮಿಕ್ಸು. ಎಕ್ಸೋ ಮಾಡ್ತಾವೆ ಗೈಸ್ ನಮ್ಮಮ್ಮ, ಎಕ್ಸೋ ಆಡ್ತವ್ರೆ. ಪುಟ್ಟಾಗಿ ಬಿಡೋ ಅಂಥವು. ಇದು 6 ಚುಕ್ಕಿನಾ? 3 9. 3 ಚುಕ್ಕಿ ಇಡೋದು ಇದು. ಹ್ಞೂ ಇದು ನಮ್ಮ ಅಮ್ಮನ ಕಾಲದ ರಂಗೋಲಿ. ಇದಾ? ನಮ್ಮಮ್ಮ ಬಿಡ್ಬೇಕಾದ್ರೆ ಅವ್ರಿಗೆ ಚುಕ್ಕಿ ರಂಗೋಲಿ ಜಾಸ್ತಿ ಬರಲ್ಲ, ಎಳೆ ರಂಗೋಲಿನೇ ಬಿಡೋದವರು. ಹಂಗಾಗಿ ಚುಕ್ಕಿ ರಂಗೋಲಿ ನಾನು ಅಮ್ಮನ ಹತ್ರ ಕಲ್ತ್ಕೊಂಡಿರೋ 1-2-3 ರಂಗೋಲಿಗಳು. ಇದು ಚೆನ್ನಾಗಿತ್ತು ರಂಗೋಲಿ. ಮತ್ತೆ ಅದೇ ಥರ ಸೇಮ್ ಆಗಿಲ್ವ ಎರಡೂ? ಹಿಂಗೆ ಸೇಮ್ ಆಗುತ್ತೆ. ಇಲ್ಲ ಡಿಫ್ರೆಂಟ್ ಆಗಿದೆ ಕಣಮ್ಮ. ಹೌದು. ಬೇರೆ ಸಣ್ಣ ಪುಟ್ಟ ರಂಗೋಲಿಗಳು? ಸಣ್ಣ ಪುಟ್ಟ ರಂಗೋಲಿ ಮಸ್ತಾಗಿದ್ದಾವೆ ಪುಟ. ನೀನು ಯಾವಾಗ ಕಲ್ತ್ಕೊಂಡಮ್ಮ ರಂಗೋಲಿ ಬಿಡೋದು? ನಾನು ಸ್ಕೂಲ್ ಟೈಮಲ್ಲಿ ಅವಾಗೆಲ್ಲ ಸಗಣಿ ಹಾಕಿ ಸಾರಿಸ್ತಿದ್ರಲ್ಲ ಮನೆ ತವ, ಅವಾಗ ಬಿಡೋದು ರಂಗೋಲಿನ. ನೈಸ್ ನೈಸ್. ಅವಾಗೆಲ್ಲ ದೊಡ್ಡ ಬಿಡ್ತಿದ್ದೆ, ಈ ಥರ ಚಿಕ್ಕವೆಲ್ಲ ಬಿಡ್ತಿರ್ಲಿಲ್ಲ. 15 ಚುಕ್ಕಿ 21 ಚುಕ್ಕಿ ಅಂತೇಳಿ ಬಿಡ್ತಿದ್ದು ಅವಾಗ ರಂಗೋಲಿಗಳನ್ನ. ಓಕೆ. ಹೊಸ ವರ್ಷ ಬಂತು ಅಂದರೆ, ಹಬ್ಬಗಳು ಬಂತು ಅಂದರೆ ಒಬ್ಬರ ಮನೆ ತಾವ ಒಬ್ಬರು ಹೋಗಿ ನೋಡೋದು, ಅವ್ರು ಯಾವ ಥರ ಬಿಟ್ಟವ್ರೆ, ನಾವು ಯಾವ ಥರ ಬಿಡಬೇಕು. ರಂಗೋಲಿ ಕಾಂಪಿಟೇಷನ್ ಮಾಡ್ತಿದ್ರ ಅವಾಗ ನೀವು? ನಮ್ಮೂರಲ್ಲಿ ಗಣೇಶನ ಕೂರಿಸ್ದಾಗ ಮಾಡ್ತಿದ್ರಪ್ಪ, ಇನ್ನು ನೋಡಿಲ್ವಾ? ನೋಡಿದ್ದೀನಿ. ನೀವು ಸ್ಕೂಲಲ್ಲಿ ಮಾಡಿದ್ರ ಯಾವ ಥರ ರಂಗೋಲಿ ಕಾಂಪಿಟೇಷನ್? ಮಾಡ್ತಿದ್ರು ಅಂದರೆ ನಮ್ಗೆ ಅಷ್ಟು ನೆನಪಿಲ್ಲ ಮಾಡಿದ್ರ ಇಲ್ವಾ ಅನ್ನೋದು, ಬಟ್ ಇರ್ತಿದ್ದು ಸ್ಕೂಲಲ್ಲಿ. ಇದು ಭೂಚಕ್ರನ? ಸುಮ್ಮನೆ ಹಂಗೆ ಅದೇ ಭೂಚಕ್ರ ಅವಾಗ. ಇಲ್ಲಾಂದ್ರೆ ಬೇರೆ ಬೇರೆ ಯಾವ್ದು ಬಿಡ್ತೀವಿ ಅಮ್ಮ ಹತ್ರ ರಂಗೋಲಿನ? ಅಮ್ಮ ಯಾವ್ದಾರ ಗಣೇಶ ಬಿಡಮ್ಮ. ಗಣೇಶ ಚಿಕ್ಕ ಗಣೇಶ, ಚಿಕ್ಕ ಗಣೇಶ ರಂಗೋಲಿ ಬಿಡಲ್ವಾ? ಗಣೇಶ ಎಲ್ಲ ಬಿಡೋದಿಲ್ಲ ನನಗೆ. ನಾನು ಜಾಸ್ತಿ ಬಿಡೋದೇ 3 ಚುಕ್ಕಿದು 5 ಚುಕ್ಕಿದು. ಗಣೇಶ ಬಿಡೋದ್ರ ಚೆನ್ನಾಗಿರೋದು. ನಾನು ಗಣೇಶ ಎಲ್ಲ ಬಿಡೋದಿಲ್ಲ. ಇದೇನು? ಇದು ಸ್ಟಾರಾ? ನಮ್ಮ ಒಳ್ಳೆ ಡ್ರಾಯರ್ ಗೈಸ್, ನಮ್ಮ ಚೆನ್ನಾಗಿ ಮಾಡ್ತಾರೆ ಡ್ರಾಯಿಂಗ್, ಆರ್ಟಿಸ್ಟ್ ನಮ್ಮ. ಆರ್ಟ್ ಇರೋರೆಲ್ಲ ಆರ್ಟಿಸ್ಟೇ ಕಣ. ಯಾವ ಆರ್ಟು? ಯಾವ ಆರ್ಟನ್ನ ಆಗಲಿ, ಆರ್ಟ್ ಇರೋರೆಲ್ಲ ಆರ್ಟಿಸ್ಟೇ. ನಾವು ಮಾಡ್ತವ್ರು ಗೈಸ್. ಹಾಂ, ಇದು ಬೇಸಿಕ್ ರಂಗೋಲಿಗಳು ಮನೆ ಮುಂದೆ ಬಿಡ್ಕೊಳ್ಳೋದು ಇದಾವೆ ನೋಡು. ಈ ಥರ ಎಳಿಬೇಕು. ಎಳಿತೀವಲ್ಲ ಬಾಗಿಲ ಸೈಡಲ್ಲಿ, ನಿಂಗೆ ಬರಲ್ವಲ್ಲ, ನೋಡಿದೆ. ಈ ಥರ ಎಳಿಬೇಕು, ಈ ಥರ ಎಳಿಬೋದು. ಆಮೇಲೆ ಮತ್ತು ಈ ಥರ ಹಿಂಗೆ ಎಳೆಗಳು. ಕೈಯ ಮಿಷಿನಮ್ಮ ಅದು. ಪುಸ್ತಕ ಬಿಡ್ತಾರೆ ನಂಗೆ ನೋಡಿ, ನಂಗೆ ಬರೋದಿಲ್ಲ ಬಿಡೋಕ್ಕೆ. 1 kg ರಂಗೋಲಿ ಬೇಕು ನಿನ್ನಂಗೆ ಬಿಟ್ರೆ. ಹೆಂಗಮ್ಮ ಬಡೋದು ಅದು? ಎರಡು ಕೈಯಲ್ಲಿ ನೋಡಿ, ಹಿಂಗೆ 2 ಕೈಯಲ್ಲ, 2 ಬೆಳೆಸಿ. ಹೌದು, ಹೆಂಗೆ ನೋಡಿ ಹಿಂಗೆ ಇರು ಹಿಂಗೆ ತಗೊಂಡು ಅಭ್ಯಾಸ ಮಾಡ್ರೆ ಬರ್ತದೆ, ಬರೋದಲ್ವಾ? ಅದೇ ಬ್ರಹ್ಮವಿದ್ಯೆನೇ. ಐಸ್ ಇದು ಬೇಸಿಕ್ ರಂಗೋಲಿಗಳು ಬಿಟ್ಟಿರೋದು ನಮ್ಮಮ್ಮ. ಇವಾಗ ನೆಕ್ಸ್ಟು ಟಫ್ ರಂಗೋಲಿ ಬಿಡಮ್ಮ. ಟಫ್ ರಂಗೋಲಿ ನೋಡೋಣ ಯಾವ ಥರ ಬಿಡ್ತೀವಿ ಟಫ್ ರಂಗೋಲಿ ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಇವಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಕಸ ಗುಡಿಸ್ಬೇಕಾದ್ರೆ ರಂಗೋಲಿ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಕೂತ್ಕೊಂಡು ಮನೇಲಿ ನೋಡ್ತಾ ಇದೆ ನೋಡಿ, ಅದು ಹೆಂಗಾರ ಬರೋದಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ವಾ? ಹಿಂಗಂತಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಾಗುತ್ತೆ. ಅಯ್ಯೋ ಒಂಥರ ಮಜಾಗೈತೆ ಇದು ನೋಡೋದಕ್ಕೆ. ರಂಗೋಲಿ ನೋಡೋದಕ್ಕೆ ಮಜಾನ? ರಂಗೋಲಿ ಎಲ್ಲ ಇದು ಈಗ ಗುಡ್ಸೋದು, ಈ ರಂಗೋಲಿ ಬಾಚಾದ್ಮೇಲೆ ಹಿಂಗೆ ಗುಡಿಸ್ತೀವಲ್ಲ, ಅದು ನೋಡೋಕೆ ಒಂಥರ ಮಜಾ. ಇವಾಗ ಟಫು. ಇವಾಗ 1-2 ಚುಕ್ಕಿ ಜಾಸ್ತಿ ಸೇರಿಸ್ಕೊಳ್ಳೋಣ. 5 ಚುಕ್ಕಿ ಬಿಡ್ತೀನಿ. ಓಕೆ. ಐದು 4 3 ಮಧ್ಯೆ ಇಡುವಂಥ ಚುಕ್ಕಿಗಳಿವೆ. ನಂಗೆ ಚುಕ್ಕಿ ಕೈಗೆ ಬರಲ್ಲ ನನಗೆ. ಈಗ ಎಷ್ಟಿದೆ ಚುಕ್ಕಿ ಇದರಲ್ಲಿ? 5 4 3. ನೆಕ್ಸ್ಟು ಇದರಲ್ಲಿ ಎಷ್ಟು ಥರ ಬಿಡ್ಬೋದು ರಂಗೋಲಿ? ಒಂಥರ ಬಿಡು ಸಾಕು. ಎಷ್ಟು ಥರ ಬಿಡ್ಬೇಡ. ಎಷ್ಟು ಥರ ಅಲ್ಲ, ಎಷ್ಟೊಂದು ಥರ. ಪೆಂಟಾಗನ್ ಶೇಪ್ ಆಯಿತು. ಏನಿದೆ ಬಾಕ್ಸ್ಗೆ? ಹೇಳಿ ಏನಂತ ಗೈಸ್, ಈ ಬಾಕ್ಸಿಗೆ ಏನಂತ ಕರೀತಾರೆ ಹೇಳಿ ಗೈಸ್? ನಮ್ಮ ಕಡೆ 20 ಪೈಸದ ಕಾಯಿನ್ಸ್ ಹಿಂಗೆ ಇರ್ತಿತ್ತು. ನಮ್ಮ ಕಡೆ ಎಲ್ಲ ಕಡೆಗೂ ಅಷ್ಟೇ.
ಅದೇ ಚುಕ್ಕಿ ಮೇಲೆ ಹಿಂಗೆ ಬಿಡೋದು. ಈಗಂತೂ ತರಾವರಿ ರಂಗೋಲಿಗಳು ನೋಡೋಕ್ಕೆ ಚಂದ. ನಮ್ಮ ಕುತ್ಕೊಂಡು ಯೂಟ್ಯೂಬ್ ಬ್ಲಾಗ್ಗಳು ನೋಡೋದಿದೆ ಗೈಸ್. ಯೂಟ್ಯೂಬಲ್ಲಿ ನೋಡಿ ಬಿಡೋದು ನಾನು. ಹಾಂ, ರಂಗೋಲಿ 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 ನೋಡಿ ನೋಡಿ ಬಿಡ್ತಾ ಇರ್ತಾರೆ. ನೋಡ್ತೀನಿ ನಾನು. ನಾಳಿಕೆ ನಾನು ಹಾಕ್ಬೇಕು ಅಂದ್ರೆ ಇವತ್ತು ಯಾವ್ದನ್ನ ಹೊಸ್ದಾಗಿರೋದನ್ನ ಹುಡುಕಿ ಅದನ್ನ ನೋಡಿ ಹಾಕ್ತೀನಿ. ಸೂಪರ್. ನಂಗೆ ಅದಿಷ್ಟ. ಅಡುಗೆ ಆಗಲಿ ರಂಗೋಲಿ ಆಗಲಿ ನೋಡ್ಬಿಟ್ಟು ಅದನ್ನ ಮಾಡಬೇಕು ಅಂದರೆ ಇಷ್ಟ. ಬಿಡಬೇಕು. ನೈಸ್. ರಂಗೋಲಿ ಹಾಕೋದು, ಅಡುಗೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಮನೆ ನೀಟಾಗಿ ಇಟ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದು, ಅದೆಲ್ಲ ಹೆಣ್ಮಕ್ಳಿಗೆ ಸಂಸ್ಕಾರ ಕಲಿಬೇಕು. ನಮ್ಮ ಚೈತ್ರನ ಏನು ಮಾಡ್ತಿರಲಿಲ್ಲ, ಇವಾಗೆಲ್ಲ ಮಾಡ್ತಾಳೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಚೆನ್ನಾಗಿ ಬಿಟ್ಬಿಡ್ರ ಅಮ್ಮ ರಂಗೋಲಿನ. ಇದಕ್ಕೆ ಬಣ್ಣ ಹಾಕೋರು ಚೆನ್ನಾಗಿರ್ತದೆ. ನಮ್ಮ ಕುಶನ್ ಹತ್ರ ಬಣ್ಣ ಹಾಕಿದ್ರೆ ಅಷ್ಟೇನೆ. ಅದಕ್ಕೆ ನಾನು ಹಾಕೋದಿಲ್ಲ. ಕುತ್ಕೊಂಡ್ಬಿಡ್ತಾಳೆ ಹೋಗಿ. ಗೈಸ್, ಕುಶಾನಿ ಆಚೆ ಹೋಗಿದ್ದಾಳೆ. ಅವ್ಳು ಸ್ವಲ್ಪ ಇವಾಗ ಪ್ಲೇಯಿಂಗ್ ಟೈಮ್ ಇವಳ್ದು, ಅದಕ್ಕೆ ಆಚೆ ಹೋಗಿ ಆಟ ಆಡ್ತಾವಳು ಕುಶಾನಿ. ಆಚೆಯಿಂದ ದೂರ ಒಬ್ಬಳು ಎಲ್ಲೂ ಕಳ್ಸಲ್ಲ, ಪಕ್ಕದ ಮನೆಗೆ. ಅದೇ ಆಚೆ ಅವಳಿಗೆ ಆಡ್ತಾ ಇದ್ದಾಳೆ. ಸೂಪರ್ ಆಯ್ತಲ್ಲ ಗೈಸ್. ನೆಕ್ಸ್ಟು ಇದೂ ಐದೇನಾ? ಸಗಣಿ ಹಾಕಿ ನೆಲ ಎಂತಕ್ಕೆ ಸಾರಿಸ್ತಿದ್ರು ಹೇಳು ಪುಟ್ಟ ಅವಾಗ? ಸಗಣಿ ಹಾಕಿ ನೆಲ ಏನಕ್ಕೆ ಸಾರಿಸ್ತಿದ್ರು ಅಂತಂದರೆ ಮನೆ ಗಮ್ಮನ ಸ್ಮೆಲ್ ಬರಲಿ ಅಂತನಾ, ಇಲ್ಲ ಸಗಣಿ ವೇಸ್ಟ್ ಆಗ್ಬಾರ್ದು ಅಂತನಾ? ಏನು ಸಗಣಿ ವೇಸ್ಟ್ ಆಗಲಿ ಅಂತಲ್ಲ, ವೇಸ್ಟ್ ಆಗಬಾರ್ದು ಅಂತಲ್ಲ. ಮತ್ತೆ ಅದೆಲ್ಲ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಆಗ್ತಿದ್ದ ಕೆಲಸಗಳು ಅವೆಲ್ಲನು. ಏನಂದ್ರೆ ಈ ಕ್ರಿಮಿ ಕೀಟಗಳು, ಹುಳಗಳು ಇವೇನು ಬರ್ತಿರಲಿಲ್ಲ ಮನೆ ಹತ್ರ ಅವಾಗ. ಇವಾಗ ನೀರು ಹಾಕೋದೇ ಕಷ್ಟ. ಯಾಕೆ? ಎಲ್ಲಿ ಬಾಗಿಲು ನೀರು ಹಾಕೋರೆ ಕಮ್ಮಿ, ಜಾಗ ಇಲ್ಲ ಒಂದು, ರಂಗೋಲಿ ಬಿಡಕ್ ಬರಲ್ಲ ಒಂದು, ಆಮೇಲೆ ಜಾಗ ಇದ್ರೂ ಹಾಕಕ್ಕೆ ಇಷ್ಟಪಡೋದಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಇದು ಯಾರು ಹಾಕ್ತಾರಪ್ಪ? ಮನೆ ಕೆಲ್ಸಕ್ಕೆ ಬರೋರು ಏನಾನೆ ಇದ್ರೆ ಅವರು ಹಾಕ್ತಾರೆ, ಗುಡಿಸ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾರೆ. ನಮ್ಮನೆ ಕೆಲ್ಸಕ್ಕೆ ಯಾರಾದರೂ ಬಂದರೂ ಅಷ್ಟೇ, ಬರದೇ ಇದ್ರು ಅಷ್ಟೇ, ನಾನು ಮಾತ್ರ ನನ್ನ ಕೆಲಸ ನಾನೇ ಮಾಡ್ತೀನಿ. ಎಷ್ಟು ಚೆನ್ನಾಗಿತ್ತು. ಗೈಸ್, ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಅವಾಗ ಒಂದು 10-15 ವರ್ಷ ಹಿಂದೆಗಡೆ ಅವ್ರ ಮನೆ ಮುಂದೆಗಡೆನೂ ಕೂಡ ಅವಾಗ ಅವ್ರದ್ದು ಟಾರ್ ಇದ್ದಿಲ್ಲ, ಸಿಮೆಂಟ್ ಇದ್ದಿಲ್ಲ, ಏನು ಮನೇನೂ ಇದ್ದಿಲ್ಲ, ಒಂಥರ ಮಣ್ಣೆಲ್ಲ. ಅದಕ್ಕೆ ನಮ್ಮ ಅಜ್ಜಿ ಸಗಣಿ ಎಲ್ಲ ಹಾಕಿ, ಸಗಣಿ ಎಲ್ಲ ಸಾರಿಸಿ ಆ ನೆಲಕ್ಕೆ ಆಮೇಲೆ ರಂಗೋಲಿ ಬಿಡ್ತಿದ್ದೆ. ಅವಾಗ ಗ್ಯಾಪ್ ಇದೆ ನಿಂಗೆ? ನನಗೆ ನೆನಪಿದ್ದೆ, ನಿನ್ಗೆ ನೆನಪಿಲ್ವಾ ನೋಡು? ನಂಗೆ ನೆನಪಿದೆ. ಸಗಣಿನ ತಂದು ಒಂದು ಬಕೆಟಲ್ಲಿ ಹಾಕಿ ಅದನ್ನ ನೀಟಾಗಿ ನೆನೆಸಿ, ಅದಾದಮೇಲೆ ಅದನ್ನ ಸಗಣಿ ನೀರನ್ನ ಹಾಕಿ ಮನೆ ಮುಂದೆ, ಆಮೇಲೆ ಅದನ್ನ ನೀಟಾಗಿ ಅದು ಪ್ಯಾಚ್ ಮಾಡಿ ಆಮೇಲೆ ರಂಗೋಲಿ ಹಾಕ್ತಿದ್ರು. ಅದನ್ನ ಕುತ್ಕೊಂಡು ನಾನು ಮತ್ತೆ ನಮ್ಮ ಅಕ್ಕ ಅವೆಲ್ಲ ಅವಾಗ ನೈಟ್ ಹಾಕ್ತಿದ್ರು ನಮ್ಮ ಅಜ್ಜಿ. ಯಾಕಂದ್ರೆ ಬೆಳಗ್ಗೆ ಹಾಕ್ತಿದ್ರು, ನೈಟ್ ಹಾಕ್ಬಿಡ್ತಿದ್ರು ಸಗಣಿನ. ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ರಂಗೋಲಿ ಹಾಕ್ತಿದ್ರು ನಮ್ಮ ಅಜ್ಜಿ. ಅದು ನೋಡೋಕ್ಕೆ ಒಂಥರ ಮಜಾ ಗೈಸ್. ಆ ಸ್ಮೆಲ್ಲು, ಸಗಣಿ ಸ್ಮೆಲ್ಲು, ಅಂತ ಹಳ್ಳಿ ವಾತಾವರಣ ಒಂಥರ ಚೆನ್ನಾಗಿರುತ್ತೆ. ಇವಾಗ ಇನ್ನೂ ನಿಮ್ಮ ಹಳ್ಳಿ ಮನೆಗಳಲ್ಲಿ ಇನ್ನೂ ಆ ಪದ್ಧತಿಗಳೆಲ್ಲ ಇದೆಯಾ? ಇನ್ನೂ ಆ ಥರನೇ ಸಗಣಿ ನೆಲದಲ್ಲೇ ನೀವು ಇದ್ದೀರಾ? ಇಲ್ಲಾಂದರೆ ಗಿಮೆಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರಾ? ಒಂದು ಸ್ವಲ್ಪ ತಿಳಿಸಿ ನನಗೆ. ಅದಿದ್ದರೆ ನನಗೆ ಅದು ನೋಡಬೇಕು ಅಂತ ಆಸೆ. ಯಾವ ಊರು ಅಂತ ಕಮೆಂಟ್ ಮಾಡಿ ನಿಮ್ಮದು. ಚುಕ್ಕಿ ಇಟ್ಟು ಹಂಗಂದರೆ ಫ್ಲವರ್ ಥರ ಆಗ್ತದೆ. ವಾವ್, ಚೆನ್ನಾಗಿದೆ. ಕ್ರೇಜಿ ಕಣಮ್ಮ, ಸೂಪರ್. ಅಮ್ಮ, ನೀನು ಎಷ್ಟು ಥರ ರಂಗೋಲಿಗಳು ಬಿಡ್ತೀಯ ಅಣ್ಣಮ್ಮ? ಎಷ್ಟು ಥರ ಬಿಡ್ಬೋದು? ಲೆಕ್ಕ ಇಲ್ಲ, ಇಷ್ಟೇ. ಆಯ್ತು, ನಿನಗೆ ಟೈಮ್ ಕೊಟ್ಟರೆ 10 ನಿಮಿಷ ಟೈಮ್ ಕೊಟ್ಟರೆ ಎಷ್ಟು ರಂಗೋಲಿಗಳು ಬಿಡ್ತೀಯ? ಒಂದು ಅಂದಾಜು ಹೇಳು. ಆಯಿತು, ನಾನು ಮೂಡಿದ್ದಂಗೆ ಚಿಕ್ಕದಾಗಬೇಕು ಅಂದರೆ ಚಿಕ್ಕದಾಗಿ ಬಿಡ್ತೀನಿ, ದೊಡ್ಡದಾಗಬೇಕು. ನನ್ಗೆ ಸಮಾಧಾನ ಆಗಿಲ್ಲ ಅಂದರೆ ಬೆಳೆಸ್ಬಿಟ್ಟು ಇಳಿಸ್ಬಿಟ್ಟು ಬೇಕಾದ್ರೆ ಬಿಡ್ತೀನಿ. ಹಂಗೆ ನಾನು ಗೊತ್ತಾಯಿತು. ಎಷ್ಟು ಥರ ನಿಂಗೆ ಬರುತ್ತೆ ಬಿಡೋಕ್ಕೆ? ಒಂದು 100 ಥರ ಬರುತ್ತಾ? ಬಿಡ್ತೀನಿ ಹೆಚ್ಚು ಕಮ್ಮಿ. ನಮ್ಮ 100 ಥರ ಬಿಡ್ತಾರೆ ಅಂದ್ರೆ ರಂಗೋಲಿನ. 100 ಟೈಪ್ಸ್ ಆಫ್ ರಿಪೀಟ್ ಮಾಡದೇ ಇರೋಂಥದ್ದು. ರಿಪೀಟೇ ಮಾಡಲ್ಲ ನೀನು? ರಿಪೀಟ್ ಮಾಡದೇ ಇರೋದು ಬಿಡ್ತೀನಿ. ಇದು ಎಷ್ಟು ಚುಕ್ಕಿದಮ್ಮ? 5 ಚುಕ್ಕಿ. 5 ಚುಕ್ಕಿದ. ಇನ್ನು ಅಮ್ಮ ಫೇವ್ರೇಟ್ ರಂಗೋಲಿ ಗೈಸ್, ನೋಡ್ಕೊಂಬಿಡಿ. ನಾನು ಯಾವಾಗಲೂ ಇಷ್ಟಪಟ್ಟು ಬಿಡ್ತೀನಿ ಅದನ್ನು ಜಾಸ್ತಿ. ತಲೆಗೇನು ಬರದೇ ಇದ್ದಾಗ, ಟೈಮ್ ಆಗೋಯ್ತು ಅನ್ನೋವಾಗ ಅರ್ಜೆಂಟಿಗೆ ಅದೊಂದು ಬಿಟ್ಬಿಟ್ಟು ಓಡಿ ಬಂದ್ಬಿಡ್ತೀನಿ ಬೇಗ. ಈ ಕುಶನ್ ಇದನ್ನ ಕೈಯಪ್ಪ ಅಂದ್ಬಿಟ್ರೆ ಅದು ಬಿಡಿಸ್ಕೊಡಲ್ಲ, ರಂಗೋಲಿನೇ ಬಿಡಿಸ್ಕೊಡಲ್ಲ ಅವಳು. ಆಯಿತಾ? ಹಿಂಗಾಕಿ
ಇದು ನೀನು ಯಾವಾಗಲೂ ಬಿಡ್ತಾ ಇರ್ತೀಯ ಬೇಗ ಬಿಡಬೇಕು ಅಂದಾಗ. ಬಿಡ್ತೀನಿ. ಅರ್ಜೆಂಟ್ ರಂಗೋಲಿ ಇದು ಹೆಸರು ಗೈಸ್, ಇದ್ರ ಹೆಸರು ಬಂದ್ಬಿಟ್ಟು ಅರ್ಜೆಂಟ್ ರಂಗೋಲಿ ಅಂತ. ಯಾವ ರಂಗೋಲಿನ ಇದು ಯಾವ ಥರ ಐತೆ? ಎಳೆ ರಂಗೋಲಿ, ಚುಕ್ಕಿಲಿ ಎಳೆ ರಂಗೋಲಿಗಳು ಚೆನ್ನಾಗಿ ಬರ್ತಾವೆ, ಚೆನ್ನಾಗಿರ್ತಾವೆ ನೋಡೋದಕ್ಕೆ. ಇದು ನೀನು ಅರ್ಜೆಂಟ್ ರಂಗೋಲಿ. ಇದು ತುಂಬ ಅರ್ಜೆಂಟ್ ರಂಗೋಲಿನ. ಹಂಗಲ್ಲ, ಅದರಲ್ಲಿ ಎಷ್ಟು ಥರ ಬಿಡ್ಬೋದು ಅಂತ, 5 ಚುಕ್ಕಿಲಿ ಎಷ್ಟು ಥರ ಬಿಡ್ಬೋದು, 3 ಚುಕ್ಕಿಲಿ ಎಷ್ಟು ಥರ ಬಿಡ್ಬೋದು ಅನ್ನೋದು. 4 ಚುಕ್ಕಿದು. ಕುಶಾನಿ ಇಲ್ಲ, ಅದಕ್ಕೆ ಕೈ ಆಡ್ತಾ ಇದ್ದೀವಿ. ಕುಶಾನಿ ಇದ್ದರೆ ಆಡ್ಗೊಡ್ಸಲ್ಲ. ಚೆನ್ನಾಗಿದೆ ಈ ರಂಗೋಲಿ. ಇವೆರಡು ನಮ್ಮನ್ನ ಫೇವ್ರೇಟ್ ರಂಗೋಲಿಗಳು ಗೈಸ್. ಅರ್ಜೆಂಟಾಗಿ ಬಿಡ್ತಾರೆ ಇವೆರಡು ರಂಗೋಲಿಗಳು. ಏನು ಅದಕ್ಕೆ ಅದಕ್ಕೆ ಎಂಡೇ ಇಲ್ಲ. ರಂಗೋಲಿಗೆ ಎಂಡೇ ಇಲ್ಲ ಅಂತೀಯ? ರಂಗೋಲಿಗೆ ಎಂಡೇ ಇಲ್ಲ, ಹಿಂಗ್ಬಿಟ್ಟು ಚೆನ್ನಾಗಿರ್ತವೆ. ಭೂಚಕ್ರ ಬೇಡಮ್ಮ? ಭೂಚಕ್ರ ಏನು ಭೂಚಕ್ರ? ನಾವು ಭೂಚಕ್ರ ರಂಗೋಲಿ. ರೋಸು, ಮಲ್ಲಿಗೆ ಮಲ್ಲಿಗೆ ಮೇಡಮ್ಮು, ಅಡ್ಡದೊಳಗೆ ವೆಲ್ಕಮ್ಮು. ಗೈಸ್ ನಾನು ಇವಾಗ ಸೇಮ್ ರಂಗೋಲಿ ನಾನು ಬಿಡ್ತೀನಿ ನೆಕ್ಸ್ಟು. ಓಕೆನಮ್ಮ? ನೋಡೋಣ. ನೋಡ್ತೀಯಾ ಇದೇ ಥರ ರಂಗೋಲಿ ಬಿಡ್ತೀನಿ ಇವಾಗ. ಓಕೆ, ನೋಡ್ಕೊಂಡು ನೀನು ರಂಗೋಲಿ ಇದನ್ನ ಹಿಂಗೆ ಬಿಡ್ತೀನಿ. ನಾನು ಚುಕ್ಕಿನೇ ಹಾಕಲ್ಲ, ನೋಡ್ಕೋ. ನಾನು ಚುಕ್ಕಿನೇ ಹಾಕಲ್ಲ, ಹಂಗೆ ರಂಗೋಲಿ ಬಿಡ್ತೀನಿ ಗೈಸ್. ನಾನು ನೋಡೋದಲ್ಲ, ನೋಡ್ಕೋತೀನಿ ಇವಾಗ ಸೇಮ್ ರಂಗೋಲಿ ನಾನು ಬಿಡ್ತೀನಿ. ಇದು ಆ್ಯಕ್ಚುಲಿ ನೀನು ಎಷ್ಟು ಚುಕ್ಕಿಗಳು ಹಾಕಿದ್ಯಾ? 3 ಚುಕ್ಕಿ ಇಟ್ಟು ಮಧ್ಯದಲ್ಲಿ 2 ಚುಕ್ಕಿ. 1 2 3 1 2 3 1 2 3 ಅಲ್ಲ, 3 ಚುಕ್ಕಿ ಇಟ್ಟು ಮಧ್ಯದಲ್ಲಿ 2 ಚುಕ್ಕಿ. 1 2 3 ಆಮೇಲೆ ಮಧ್ಯ 2 ಮಧ್ಯ ಅಂದರೆ ಸೆಂಟ್ರಲ್ಲಿ 1 ಹಂಗಲ್ಲ, ಮಧ್ಯ ಅಂದ್ರೆ ಮತ್ತೆ 2 ಚುಕ್ಕಿಗೂ ಸೆಂಟ್ರಲ್ಲಿ 2. ಇಲ್ಲಿ ಇಲ್ಲ, ಈ ಕೆಳಗಡೆ ತಪ್ಪು ಮಾಡಿಸ್ಬಿಡ ನನ್ನ ಕೈಯಲ್ಲಿ. ನಾ ಸೆಂಟ್ರಲ್ಲಿ ಅವಾಗಲಿಂದ ಚುಕ್ಕಿ ಇಟ್ಟಿದ್ದು ನೋಡಿಲ್ವಾ, ಸೆಂಟ್ರಲ್ಲಿ 2 ಅಂತ. ಬಟ್ಟೆಲ್ ಹಂಗನ್ನ ತಪ್ಪಾಗೋಯ್ತು, ಕ್ಷಮೆ ಇರಲಿ. ಹಾಂ, ಇಲ್ಲೊಂದು ನೀನು ಸ್ವಲ್ಪ ಕೆಳಗಡೆ ಇಟ್ಕೊಬೇಕು. ಸೊ ಹೇಳ್ಬೇಕು ತಾನೆ ಮುಂಚೆ ನನಗೆ. ನೋಡಿ ನಮ್ಮ ಎಷ್ಟು ಟೆನ್ಷನ್ ಕೊಡ್ತಾರೆ ನನಗೆ. ಅದೇ ಥರ ಮೇಲೆ ಇಲ್ಲೊಂದು ಈ ಥರ ಆದರೆ ರಂಗೋಲಿ ಪುಡಿ ಅಷ್ಟೇ. ಅದು ತೂತ್ ನಂದು ಕಯಪ್ಪ ಇದು. ಆಮೇಲೆ ನಮ್ಮಮ್ಮ ಹೆಂಗ್ಬಿಟ್ರೆ ಗೊತ್ತಾ ವಯಸ್ಸು, ಇಲ್ಲಿಂದ ಒಂದು ಹಾಕೊಂಡವ್ರೆ. ಫಸ್ಟ್ ಹಂಗೆ ಬಿಟ್ನಾ, ಇಲ್ಲಿಂದ ಇಲ್ಲ ಹಾಕೊಂಡು ನಮ್ಮ ನಾನು ಬಿಡ್ತೀನಿ ಸೈಡ್ ಇವರು. ನನಗೆ ತಪ್ಪು ಹೇಳ್ಕೊಡ್ತಿದ್ದೆ ಅವಾಗಿಂದ. ಒಂದು ಇಲ್ಲಿಂದ ಇಲ್ಲೊಂದು, ಇಲ್ಲಿಂದ ಹಿಂಗೊಂದು, ಇಂದ ಹಿಂಗೊಂದು. ಇಷ್ಟು ಕರೆಕ್ಟಾಗಿ ಮಾಡಿನಾ? ಹಾಂ, ಏನೋ ಗೊತ್ತಿಲ್ಲಪ್ಪ, ತಪ್ಪಾಗಿ ಹೇಳ್ಕೊಡ್ತೀನಿ. ನೀನು ಸರಿಯಾಗಿ ಮಾಡು. ಹಿಂಗೆ ನಾನು ಒಳ್ಳೆ ಡ್ರಾಯರೇ. ಡ್ರಾಯರು ಸಾರಿ ಒಳ್ಳೆ ಆರ್ಟಿಸ್ಟೇ. ಅದೇ ಇವಾಗ ಮರ್ತೋಗ್ಬಿಡೀನಿ ಅಷ್ಟೇ. ಅದು ಹಂಗೈತೆ ಶೇಪು, ಅಲ್ಲಿ ನೋಡು. ಇದು ನಾನು ಅನಿಷ್ಟೇ ಇದೆ ಕಣಮ್ಮ. ಓ, ಈ ರೌಂಡೇ ಬೇರೆ ಥರ ಇದೆ ಬಿಡು. ನನ್ನ ಸ್ಟೈಲ್ ಥರ ಮಾಡ್ತೀನಿ. ನಂದು ದೀಪ ತಾಯಿ ನಿಂಗಿಂದ ಕುಣಿಲಾರ್ದವಳನ್ನೆಲ್ಲ ಡೊಂಕೊಂಡ್ರಂತೆ. ನಮ್ಮಂಗೆ ಸೈಜ್ ಸಟ್ಟೆ ಕೊಟ್ಟಿದ್ದೀನಿ ಗೈಸ್ ನಾನು ರಂಗೋಲಿಲಿ. ನೀವು ಕಮೆಂಟ್ ಮಾಡಿ ಹೇಳಿ ಗೈಸ್, ಯಾರು ರಂಗೋಲಿ ಚೆನ್ನಾಗಿದೆ ಅಂತ. ಇವಾಗ ಹೆಂಗೋ ಬಡ್ಜೆಟ್ ಮಂಡನೆ ಮಾಡ್ತಿದ್ದಾರಲ್ಲ, ಹೇಳ್ಬಿಟ್ಟು ಒಂದು ಅವಾರ್ಡ್ ಕೊಡ್ತೀನಿ ನಿನಗೆ. ಸುಮ್ಮನೆ ನೋಡಿ, ನನ್ನ ಚೆನ್ನಾಗಿದೆ, ನಮ್ಮನ್ನು ಚೆನ್ನಾಗಿದೆ ಗೈಸ್ ರಂಗೋಲಿ. ಯಾರು ಚೆನ್ನಾಗಿದೆ ಗೈಸ್? ನಂದೇ ತಾನೆ. ನೋಡಿ ಎಷ್ಟು ಡಾರ್ಕ್ ಚಿಕ್ಕಾಗಿ ಮಾಡಿ ರಂಗೋಲಿ. ನಾನು ಮಾಡಿ ಗೈಸ್, ಚೆನ್ನಾಗಿ ಮಾಡಿಲ್ಲ. ಥ್ಯಾಂಕ್ ಯು ಗೈಸ್. ಗೊತ್ತು ನನಗೆಲ್ಲ ಕಮೆಂಟ್ ಮಾಡ್ತೀರಿ ಅವಾಗ, ಅಣ್ಣ ತುಂಬ ಚೆನ್ನಾಗಿದೆ, ಅಣ್ಣ ತುಂಬ ಚೆನ್ನಾಗಿದೆ, ನೀವು ರಂಗೋಲಿ ತುಂಬ ಚೆನ್ನಾಗಿ ಬಿಡ್ತೀರ ಎಲ್ಲ ಆಗ್ತೀರ, ಗೊತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಅಮ್ಮ ಗೊತ್ತು ಪಾಪ ಡಮ್ಮಿ ಥರ ಮಾಡಿದ್ದಾರೆ. ಇದು ನಾನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ. ಲಾಸ್ಟಾಗಿ ಒಂದು ರಂಗೋಲಿ ಬಿಡ್ತೀನಿ ಚಿಕ್ಕದಾಗಿ. ಎಲ್ಲ ಗೊತ್ತಿರೋ ರಂಗೋಲಿಗಳೇ, ಅಷ್ಟೊಂದು ಬಿಡೋಕೆ ಹೋಗಲ್ಲ, ಚಿಕ್ಕದಾಗಿ ಬಿಡ್ತೀನಿ ಒಂದು. ಈ ಥರ ಸೆಂಟ್ರಲ್ ರಂಗೋಲಿ ಅಂದರೆ ಏನು ರಂಗೋಲಿ? ಸೆಂಟ್ರಲ್ ಚುಕ್ಕಿ ಅಂದರೆ ಈ ಥರ. ಓ ಹಂಗ. ಕಲರ್ ಹಾಕ್ತೀನಿ. ಕಲರ್ ಅಂದರೆ ಜಾಸ್ತಿ ಏನು ಹಾಕಲ್ಲ, ಕೆಮ್ಮಣ್ಣು, ಕೆಂಪದು ಅಷ್ಟೇ. ನೈಸ್. ಹೌದಾ? ಸೂಪರ್ ಆಗೈತೆ ರಂಗೋಲಿ ಇದು. ಎಲ್ಲ ಆಗುತ್ತೆ, ಬರುತ್ತೆ. ತಪ್ಪಾದ್ರೂ ಪರವಾಗಿಲ್ಲ, ಮಾಡ್ತೀನಿ ಅನ್ಬೇಕು. ಮಾಡಬೇಕು. ಬರಲ್ಲ ಅಂತ ಹಿಂದಕ್ಕೆ ಉಳ್ಕೊಂಬಿಟ್ರೆ ಹಿಂದೇನೇ ಇರಬೇಕಾಗತ್ತೆ, ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ನೋಡಿ ಚೆನ್ನಾಗೈತೆ ರಂಗೋಲಿ ಇದು. ಸೂಪರ್ ಕಣಮ್ಮ. ನೈಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಆರ್ಟ್ ಮಾಡಿಕೊಟ್ಟಿದ್ದಕ್ಕೆ. ನೀವು ನೋಡಿ ಗೈಸ್, ಕಲ್ತ್ಕೊಳ್ಳಿ. ಅಕಸ್ಮಾತ್ ಯಾರಿಗೆ ಫ್ರೆಶರ್ಸ್ ಯಾರು ಇದ್ದಾರೆ ರಂಗೋಲಿ ಬಿಡೋದಕ್ಕೆ ನಂತರ ಅವ್ರು ನೋಡಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನಾನೇ ಸರ್ಪ್ರೈಸ್ ಕೊಡ್ತೀನಿ. ಅಮ್ಮ ಎದೋಳಕ್ಕಿಂತ ಮುಂಚೆ ನಾನೇ ಮನೆ ಮುಂದೆ ರಂಗೋಲಿ ಬಿಡ್ತೀನಿ. ಈ ವ್ಲಾಗ್ನ ವೀಡಿಯೋಸ್ ನೋಡಿಕೊಂಡು ಒಂದು ಚೂರು ಅಲ್ಲಿ ಹೋಗ್ಬಿಟ್ಟು ನಾನೇ ರಂಗೋಲಿ ಬಿಡ್ತೀನಿ ಬೆಳಿಗ್ಗೆ. ಯಾವ ಥರ ನಾವು ಸ್ಪೆಷಲ್ ಡೇ ಮಾಡ್ತೀನಿ ಪಕ್ಕ. ಕುಶಾನಿ ಬರ್ತಾವಳೆ, ಅವಳಿಗೆ ವೆಯ್ಟಿಂಗ್. ಕುಶಾನಿ ಬಂದು ಪಕ್ಕದ ಮನೆಯಿಂದ ಆಟ ಆಡಿಕೊಂಡು ಈ ಥರ ಹಿಂಗೆ ಕಾಲಿನಲ್ಲಿ ನೀಡ್ಕೊಂಡು ಕೂತವಳೆ. ಕುಶಾನಿ, ಹಲೋ ಹಲೋ ಹಲೋ. ಹಾಯ್ ಕುಶಾನಿ, ಹೆಂಗಿದ್ಯಾ? ಕುಶಾನಿ, ನಾನು ನಿಂಗೆ ಹೇಳ್ಕೊಡ್ತೀನಿ, ಆ ಥರ ನೀವು ಹೇಳ್ಬೇಕು, ಓಕೆನಾ? ಹೀರೋ ಅಪ್ಪು ಸರ್ ಅವರ ಅಣ್ಣನ ಹೆಸರು ಏನು? ಯಾರು? ಶಿವಣ್ಣ. ಆಮೇಲೆ ಅಮೇರಿಕಾ. ಅಮೇರಿಕಾ. ಇವಾಗ ನಾನು ಮತ್ತೆ ಕುಶಾನಿ ಒಳ್ಳೆ ಮ್ಯೂಸಿಕ್ ಬಿಡ್ತೀವಿ. ಮ್ಯೂಸಿಕ್ ಕುಶಾನಿ ಒಳ್ಳೆ ಮ್ಯೂಸಿಕ್ ಮಾಡೋಣ. ನೋಡಿ KGF 2 ಬಿಡ್ತೀನಿ. KGF 2 ಹಿರಿಯರು ಅಂಶ KGF ಅಂಶ ಇದೆ. KGF 2 ಬಿಡ್ತೀನಿ. KGF 2 ಮರ್ತೋಗ್ಬಿಡಿ ಗೈಸ್ ನಾನು. ಹಾಂ, ಪಕ್ಕ KGF 2 ಇದು ಬೇರೆ ಟ್ಯೂನ್ ಥರ ಇತ್ತು. ಕುಶಾನಿ ಏನದು? ನೋಡಿ ಪಾಪ ಅವರಮ್ಮ ಲೈನಲ್ಲಿದ್ದಾಳೆ. ಸುಮ್ಮನೆ ಹಿಂಗೆ ನೋಡ್ತಾನೆ ಇರೋದೇ ಇವ್ರನ್ನ. ಇವ್ರು ಮಾತಾಡಲ್ಲ, ಅದಾಗಲ್ಲ. ಸರಿ ಅಮ್ಮ ಬಾಯಿಲಿ ಏನು? ಬಾರೆ ಏನು? ಅಪ್ಪ ಇವ್ರ ವಾಯ್ಸ್ ಕೇಳಿ ಇದು ಪೀಗು ಅಂದ್ರೆ ಕಿಸ್ತಲ್ಲ ಹೋಗಿದ್ದಾಳೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬನ್ನಿ ಇಲ್ಲಿ ಅಂಶ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500ಕ್ಕೆ ಆಗ್ತಿದೆ ರೈಸ್. ಥ್ಯಾಂಕ್ ಯು ಸೋ ಮಚ್. ರೈಸ್ 500ಕ್ಕೆ ಆಗ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೆ ನಿಮಗೆ ನೆಕ್ಸ್ಟ್ ಹೋಗೋದು ಸಿಗ್ತೀವಿ. ಅಂಟಿಲ್ ದೆನ್ ಬಿ ವಾಚಿಂಗ್. ನಮ್ಮ ಅಕ್ಕ ನೋಡಿ ಹಿಂಗೆ ಮಾಡ್ಕೊಂಡು ಒಳ್ಳೆ ಏಯ್ ಹೋಯ್ ಆ ಕಡೆ ಆ ಕಡೆ. ಸೊ ಓಕೆ, ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಿ ವಾಚಿಂಗ್. ಸೈನಿಂಗ್ ಆಫ್. ಬಾಯ್ ಮಾಡು. ಕುಶಾನಿ ಸೈಲೆಂಟ್ ಅಲ್ಲ, ವೈಲೆಂಟ್ ಅವಳು. ಹೆವಿ ವೈಲೆಂಟ್ ಅವಳು. ಓಕೆ ಬಾಯ್. ಸಿ ಯು ನೆಕ್ಸ್ಟ್ ಬ್ಲಾಗ್.